ರುಕ್ಮಿಣಿ ಏನೋ ಮಾತಾಡಬೇಕು ಅಂದ್ರಿ? ನೋಡಿ ನಾನು ಈ ಥರ ಅಂತ ಇದ್ದೀನಿ ಅಂತ ನೀವೇನು ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ತಾನೇ? ಅಯ್ಯೋ ಯಾಕೆ ಈ ಥರ ಮಾತಾಡ್ತೀರಾ? ಅಲ್ಲ ಏನಾಯ್ತು? ಹಾಗಲ್ಲ, ನಾನು ಹೇಳೋದನ್ನ ಮತ್ತೆ ಹೆಂಗೋ ನೀವು ಅರ್ಥ ಮಾಡ್ಕೊಬಿಟ್ಟು ಆಮೇಲೆ ನನ್ನ ಮೇಲೆ ಏನಾದ್ರು ಅನ್ಕೋತೆ. ಬೇಡ ಬಿಡಿ, ಯಾಕೆ ಬೇಕು? ಬೇಡ ಬಿಡಿ ರೀ, ಬೇಡ ಬಿಡಿ. ಏನು ಹೇಳೋದಿಲ್ಲ, ಹೇಳೋಣ ಅನ್ಕೊಂಡಿದ್ದೆ. ಆಮೇಲೆ ನೀವು ಬೇಜಾರು ಮಾಡಿಬಿಟ್ಕೊಬಿಟ್ರೆ. ಅಲ್ಲ ನಾನೇ ಬೇಜಾರು ಮಾಡ್ಕೊತೀನಿ, ಹೇಳಿ. ಹಾಗಲ್ಲ, ಬೇಡ, ನನಗೆ ಈಗ ಹೇಳೋಕೆ ಇಷ್ಟ ಇಲ್ಲ, ಬೇಡ ಬಿಡಿ. ಏನು ಈ ಥರ ಮಾತಾಡ್ತೀರಲ್ಲ? ನನ್ನ ಜೊತೆ ಹೇಳೋಕ್ಕೇನು? ಅಲ್ಲ ಹೇಳ್ತೀನಿ ಅನ್ಕೊಂಡು ಬಂದವರು ನೀವೇನೆ, ಈಗ ಹೇಳೋದಿಲ್ಲ ಅನ್ನೋದು ನೀವೇನೆ. ಯಾಕೆ ಏನಾಯ್ತು? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಅಯ್ಯೋ ಆ ಥರ ಏನಿಲ್ಲ. ಆದರೆ ಏನಂದರೆ ಅತ್ತೆ ಮಾವವರೆಲ್ಲ ನನಗೆ ಮತ್ತು ನಂದಿನಿಗೆ ಏನೇನು ಬರಬೇಕು ಆಸ್ತಿಲಿ ಪಾಲೆಲ್ಲ ಬರಬೇಕಲ್ವಾ, ಅದನ್ನು ಅವ್ರವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಹೌದು ರುಕ್ಮಿಣಿ ಅವರೇ, ನಾನು ಇದ್ನಲ್ಲ, ಅದಕ್ಕೇನೀಗ? ನಾನು ಇದ್ನಲ್ಲ, ಏನಾಯ್ತು? ಅದಕ್ಕೇ ಅತ್ತೆ ಮಾವವರೆಲ್ಲ ಊರಲ್ಲಿದ್ದಾರೆ, ರಿಜಿಸ್ಟರ್ ಮಾಡ್ಕೊಡೋದಕ್ಕೆ ಯಾರೂ ಇಲ್ವಲ್ಲ, ಅದಕ್ಕೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀರಾ? ಅಯ್ಯೋ ಅಪ್ಪ ಅಪ್ಪ ಎಲ್ಲ ಹುಷಾರಾಗಿ ಬರಲಿ, ಆಮೇಲೆ ನೋಡೋಣ ಬಿಡಿ ನಿಧಾನವಾಗಿ. ಇವಾಗೇನು ಅರ್ಜೆಂಟ್ ಅಲ್ವಾ? ಹಾಗಲ್ಲ, ಅಂದರೆ ಇವಾಗ ನಾನು ನಂದಿನಿ ಇಬ್ಬರಿದ್ದೀವಿ, ಇವತ್ತೇನೋ ಚೆನ್ನಾಗಿದ್ದೀವಿ, ಯಾವತ್ತಾದ್ರೂ ಜಗಳ ಬರ್ಬೋದು. ಆಮೇಲೆ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರು ಮೋಸ ಆಗಿಬಿಟ್ರೆ ಅದಕ್ಕೆ ಯಾರಿಗೂ ಮೋಸ ಆಗೋದು ಬೇಡ, ಇಬ್ಬರು ಚೆನ್ನಾಗಿರ್ಬೋದಲ್ವ. ಅದಕ್ಕೆ ಅವ್ರವ್ರ ಹೆಸರಿಗೆ ಇಬ್ಬರಿಗೂ ರಿಜಿಸ್ಟರ್ ಮಾಡ್ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಹೇಳ್ತಿರೋದು. ಇದ್ರ ಮತ್ತೆ ತಪ್ಪಾಗೇನೋ ಅರ್ಥ ಮಾಡ್ಕೋಬೇಡಿ. ನಾನು ಬರೀ ನನಗನ್ಸಿದ್ದು ಮಾತ್ರ ಹೇಳಿದ್ದು. ಏನೋ ಎಲ್ಲ ನನ್ನ ಹೆಸರಿಗೆ ಮಾಡ್ಕೊಡಿ ಅಂತ ನಾನೇನು ಕೇಳ್ತಿಲ್ಲ. ಬೇಕಾದರೆ ನಮ್ಮದು ನಿಮ್ಮದು ಇಬ್ಬರದು ಹೆಸರಲ್ಲಿ ಇರಲಿ. ಬೇಕಾದರೆ ನನ್ನ ಪಾಲ್ಗೆ ಏನಾದರೂ ಕೊಡ್ತೀನಿ ಅಂದ್ರಲ್ಲ ಮಾವ, ಬೇಕಾದ್ರೆ ನೀವೇ ಹೇಳಿದ್ರಲ್ಲ ಮಾವ ಅವ್ರಿಗೆ ಅತ್ತಿಗೆ ಒಂದು ಪಾಲು ಕೊಟ್ಬಿಡೋಣ, ಅವ್ರಿಗೂ ಬೇಕಲ್ಲ ಜೀವನಕ್ಕೆ ಅಂತ, ಅವ್ರಿಗೂ ಒಂದು ಪಾಲಿರಲಿ, ಬೇಡ ಅಂತ ನಾನು ಹೇಳಲಿಲ್ಲ. ಅಂದ್ಬಿಟ್ಟು ಇದೇನು ಆಸ್ತಿಗೋಸ್ಕರ ಹೆಂಗೆ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ ಪ್ಲೀಸ್ ಸೂರ್ಯ ಅವರೇ. ನಾನು ಹೇಳ್ತಿರೋದು ಏನು ಅಂದರೆ, ಕಷ್ಟ ಸುಖಕ್ಕೆ ಬೇಕಾಗುತ್ತೆ. ನನ್ನ ಹೆಸರಲ್ಲಿದ್ದರೆ ನಾವೇನಾದರೂ ಕೆಲಸ ಮಾಡಿದ್ರೆ ಲೋನ್ ಏನಾದರೂ ತೊಗೋಬೋದು, ಏನಾದರೂ ಮಾಡ್ಬೋದು. ನಾನು ಒಂದು ಸ್ವಲ್ಪ ಏನಾದರೂ ಇಂಪ್ರೂವ್ ಆಗ್ತೀನಿ, ನಿಮಗೂ ಒಂದು ಸ್ವಲ್ಪ ನಿಮ್ಮ ಹೆಂಡ್ತಿನ ನಿಮ್ಗೊಂದು ಸ್ವಲ್ಪ ಏನಾದರೂ ಇಂಪ್ರೂವ್ ಮಾಡೋದಕ್ಕೆ ಇಷ್ಟ ಇಲ್ವಾ? ಹಾಗೆ ಹೇಳಿ. ಆಮೇಲೆ ನಿಮ್ಮ ಹೆಂಡ್ತಿ ಏನಾದರೂ ಮಾಡ್ತಾಳೆ ಅಂದರೆ ನೀವು ಸಪೋರ್ಟ್ ಮಾಡೋದಿಲ್ವಾ? ಯಾಕೆ ನಿಮ್ಮ ಮೇಲೆ ತುಂಬ ಹೋಪ್ ಇಟ್ಕೊಬಿಟ್ಟಿದ್ದೀನಿ. ನನಗೆಲ್ಲ ನೀವು ಹೆಲ್ಪ್ ಮಾಡ್ತೀರಾ, ಸಹಾಯ ಮಾಡ್ತೀರಾ, ನಾನು ಇಷ್ಟ ಕಷ್ಟಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ. ಅದೆಲ್ಲ ಸರಿ ಇದೆ ಬಿಡಿ, ಅದಕ್ಕೇನು? ಆಸ್ತಿಲಿ ಭಾಗ ಮಾಡಬೇಕಲ್ವಾ? ಬಿಡಿ, ಅಪ್ಪ ಇವಾಗಲೇ ಏನು ಕೇಳೋದು ಬೇಡ, ಮಾಡೋಣ. ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡೋಣ. ಅಪ್ಪ ಇವಾಗ ಹುಷಾರಿಲ್ಲ, ಅವ್ರು ಸ್ವಲ್ಪ ರೆಸ್ಟ್ ತಗೊಬಿಡ್ಲಿ, ಅವರು ಹುಷಾರಾಗಲಿ. ಆಮೇಲೆ ಅವರೇ ಹೇಳಿದಾರಲ್ಲ, ಏನು ಅವ್ರೇನಾದರೂ ತೊಂದರೆ ಮಾಡಿದ್ರೆ ಅವಾಗ ಕೇಳ್ಬೋದು. ಅವರೇ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಂತ್ಕೊಂಡು, ಆಸ್ತಿಗೆ ಪ್ರತಿಯೊಂದಕ್ಕಾಗಲಿ, ಆಸ್ತಿಗಾಗಲಿ ಪ್ರತಿಯೊಂದಕ್ಕೂ. ಬಿಡಿ, ಆಮೇಲೆ ಮಾಡ್ಕೊಂಡ್ರೆ ಆಯಿತು. ನಿಮಗೆ ಆಗಲಿ ನಂದಿನಿಗೆ ಆಗಲಿ ಯಾವುದೇ ಮೋಸ ಆಗೋದಿಲ್ಲ. ನಾನಿದ್ದೀನಲ್ಲ, ನನ್ನ ನಂಬ್ಕೊ ಬಂದವ್ರು ಮಾತ್ರ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ. ನೀವೇನಾದರೂ ಮಾಡ್ಬೋದು, ಏನಾದರೂ ಅನ್ಕೋಬೋದು. ಅವ್ರು ಎಷ್ಟೋ ಮೋಸ ಮಾಡಲಿ, ಯಾರಾದರೂ ಆಗಲಿ ಏನಾದರೂ ಆಗಲಿ, ಅವ್ರು ಎಷ್ಟೇ ಮೋಸ ಮಾಡಿದ್ರು ನಾನು ನನ್ನ ನಂಬ್ಕೊ ಬಂದಿರೋರು ಮಾತ್ರ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ. ನನ್ನ ಹತ್ರ ಮೋಸ ಮಾಡೋದೆಲ್ಲ ಇದ್ದಿದ್ರೆ ನಾನು ಎಲ್ಲರೂ ಮನೇಲಿ ಇರಿಸ್ಕೊತಿದ್ದ. ನಂದಿನಿ ಅವ್ರಾಗಲಿ ಇಲ್ಲ ನಿಮ್ಗಾಗಲಿ, ನಿಮ್ಮಿಬ್ಬರಿಗೂ ಮೋಸ ಮಾಡಬೇಕು ಅಂತ ಇದ್ದಿದ್ರೆ ನಾನು ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರು ಡಿವೋರ್ಸ್ ಕೊಡ್ತಾ ಇದ್ದೆ ಅಲ್ವಾ? ನನಗೆ ಯಾರಿಗೂ ಮೋಸ ಮಾಡೋದಕ್ಕೆ ಇಷ್ಟ ಇಲ್ಲ. ನೀವು ನನ್ನ ನಂಬಿ ಬಂದಿರೋರು, ನಂದಿನಿ ಅವರು ಏನೋ ಕೋಪದಲ್ಲಿ ಈ ಥರ ಮಾಡಿಬಿಟ್ಟೆ, ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲ ನಮಗೆ ನಾವೇ ಸರಿ ಮಾಡ್ಕೊ ಹೋಗ್ಬೇಕು. ಸರಿ ಬಿಡಿ, ಆಸ್ತಿ ತಾನೇ ಕೊಡೋಣ, ಅದಕ್ಕೇನಂತೆ. ನಿಮಗೆ ಕೊಡದೆ ಇನ್ಯಾರು ಕೊಡೋಕ್ಕಾಗುತ್ತೆ? ಏನಂತ ಮಾತಾಡ್ತಿದ್ದೀರಾ ನೀವು? ಇಲ್ಲ, ನೀವು ಮೋಸ ಮಾಡೋದಾ? ನಾನು ಆ ಥರ ಹೇಳಿದ್ದ? ನೀವು ಈ ಥರ ಮಾಡೋದಿದ್ರೆ ನನಗೆ ನಿಮ್ಮ ಆಸ್ತಿನೂ ಬೇಡ, ಏನು ಬೇಡ, ನಾನು ಕೇಳೋದು ಇಲ್ಲ ಆಯಿತಾ? ನಾನು ಬೇರೆ ಇಂಟೆನ್ಷನಲ್ಲಿ ಕೇಳಿದ್ದು, ನೀವು ಈ ಥರ ಅರ್ಥ ಮಾಡ್ಕೊತೀರಲ್ಲ ರೀ. ಸರಿ ಬಿಡಿ, ಬೇಡ, ಆಸ್ತಿನೂ ಬೇಡ, ಏನು ಬೇಡ. ಬೇಕಾದರೆ ನೀವು ಒಂದು ಗುಡಿಸ್ನಲ್ಲಿ ಜೀವನ ಮಾಡೋಣ ಅಲ್ಲಿ, ಬೇಕಾದರೆ ನಾನು ಬಂದು ಅಲ್ಲೇ ಇರ್ತೀನಿ. ಬಿಡಿ, ಬೇಡ, ನನಗೆ ನಿಮ್ಮ ಆಸ್ತಿನೂ ಬೇಡ, ಏನು ಬೇಡ, ಒಂದು ಬಿಡು ಕಾಸು ಬೇಡ. ಬೇಕಾದರೆ ನಿಮ್ಮನ್ನು ನಾನೇ ಸಾಕ್ತೀನಿ ಬಿಡಿ. ನಾನು ಬಂದಿರೋದು ನಿಮಗೋಸ್ಕರ, ನಿಮ್ಮ ಆಸ್ತಿಗೋಸ್ಕರ ಅಲ್ಲ. ನಿಮ್ಮ ಆಸ್ತಿಗೋಸ್ಕರ, ಅದು ಇದಕ್ಕೋಸ್ಕರ ಬಂದಿದ್ರೆ ನಾನು ನಿಮ್ಮ ಜೊತೆ ಯಾಕೆ ನಾನು ಹಳ್ಳಿಗೆಲ್ಲ ಕರೆದಾಗ ಇಷ್ಟ ಇಲ್ಲ ಅಂದ್ರೂ ನಾನು ಅಲ್ಲಿ ಬಂದೆ, ಒಲೆಯಲ್ಲೆಲ್ಲ ಅಡುಗೆ ಮಾಡಿದೆ. ನಾನು ಯಾಕೆ ಮಾಡಬೇಕಿತ್ತು ಅದನ್ನೆಲ್ಲ ಹೇಳಿ? ನಾನು ಮಾಡಿದ್ದು ನಿಮಗೋಸ್ಕರ, ಅರ್ಥ ಆಯ್ತಾ? ನೀವು ಆ ಥರ ಎಲ್ಲ ಅನ್ಕೋಬೇಡಿ, ನಾನು ಆಸ್ತಿಗೋಸ್ಕರ ಬಂದಿದ್ದಾಳೆ ಅಂತ. ಬೇರೆಯವರೆಲ್ಲ ಒಂಥರ ಇರ್ಬೋದು, ಆದರೆ ನಾನು ಎಲ್ಲ ರೀತಿ ಒಂದೇ ಥರ ಮಾಡೋಕೆ ಹೋಗ್ಬೇಡಿ. ನಾನು ಆ ಥರ ಏನೂ ಅಲ್ಲ, ಆಯಿತಾ? ಸುಮ್ಮನೆ ನನಗೆ ಬೇಜಾರು ಮಾಡಬೇಡಿ. ನಾನು ನಾರ್ಮಲಾಗಿ ಹೇಳಿದ್ದು. ನೀವು ಈ ಥರ ಯೋಚನೆ ಮಾಡ್ತೀರಾ ಅಂದರೆ ನಾನು ಹೇಳ್ತಾನೆ ಇರಲಿಲ್ಲ. ಸರಿ ಬಿಡಿ, ಪರವಾಗಿಲ್ಲ, ನನ್ನದೇ ತಪ್ಪಾಗೋಯ್ತು. ನಿಮ್ಮ ಆಸ್ತಿನೂ ಬೇಡ, ನೀವು ಬದುಕು ಬೇಡ, ಎಲ್ಲ ನೀವೇ ಇಟ್ಕೊಳ್ಳಿ ಆಯಿತಾ? ಬೇಕಾದ್ರೆ ನೀವು ನಂದಿನಿಗೆ ಕೊಟ್ಬಿಟ್ಟು ಕಳ್ಸೋಕ್ಕಾದ್ರೂ ಕಳಿಸ್ಕೊಳ್ಳಿ, ಇಸ್ಕೊಳ್ಳೋಕ್ಕಾದ್ರೂ ಇಸ್ಕೊಳ್ಳಿ. ನನಗೆ ನೀವು ಮುಖ್ಯ ಅಷ್ಟೇ ರೀ, ಇನ್ನು ಬೇರೆ ಏನೂ ಅಲ್ಲ. ಅತ್ತೆ ಮಾವ ನೀವು ಅಷ್ಟಿದ್ರೆ ನನಗೆ ಸಾಕು. ನಾನು ಅವ್ರು ನೋಡಿ ಅಲ್ವಾ ನಾನು ಇಲ್ಲಿಗೆ ಬಂದಿದ್ದು, ಅವ್ರು ನೋಡಿ ಅಲ್ವಾ ಮದುವೆ ಆಗಿದ್ದು ನಾನು. ಸರಿ ಬಿಡಿ, ಪರವಾಗಿಲ್ಲ, ಕೇಳಿದ್ದು ನನ್ನದೇ ತಪ್ಪಾಯಿತು, ಸಾರಿ ಬಿಡಿ. ಅಲ್ಲ ಅದಕ್ಕೆ ಬೇಜಾರು, ಎಲ್ಲ ನಾರ್ಮಲ್ ಆಗಿ ಇದೆಲ್ಲ ಕೇಳಂತಿದ್ದೆ ಅಲ್ವಾ ಕೇಳಿದ್ದು. ಮದುವೆಗೆ ಬಂದಮೇಲೆ ಹೆಂಡತಿಗೆ ಫುಲ್ ಹಕ್ಕಿದೆ, ಅದು ಎಸ್ಪೆಷಲಿ ಹಿರಿಯ ಹೆಂಡತಿಗೆ ಹಕ್ಕಿದೆ. ನಾವು ನಿಮ್ಮ ಮದುವೆ ಆಗಿದ್ದೀವಿ, ನಿಮಗೂ ಮೋಸ ಮಾಡೋಕ್ಕಾಗೋದಿಲ್ಲ. ನಿಮಗೂ ಅಷ್ಟೇ ಹಕ್ಕಿದೆ ಈ ಮನೇಲಿ. ನಂದಿನಿಯವರಾಗಲಿ ಅಪ್ಪ ಅಮ್ಮ ಆಗಲಿ ಯಾರೂ ನಿಮ್ಮನ್ನ ಬೇರೆಯವ್ರ ಥರ ನೋಡಿಲ್ಲ. ಆಮೇಲೆ ನಿಮ್ಮನ್ನ ಕಿರಿಯ ಹೆಂಡತಿ ಆ ಥರ ಏನು ನೋಡಿಲ್ಲ. ಈ ಮನೇಲಿ ನಿಮ್ಮನ್ನೂ ಒಬ್ಬರು ಸೊಸೆ ಅಂತಲೇ ಟ್ರೀಟ್ ಮಾಡ್ತಿರೋದು. ಸೊಸೆ ಯಾಕೆ ಮಗಳು ಥರನೇ ಟ್ರೀಟ್ ಮಾಡ್ತಿದ್ದಾರೆ ಅಪ್ಪ ಅಮ್ಮ ಇಲ್ಲ. ನಂದಿನಿ ಅವರು ಅಷ್ಟೇ, ಇತ್ತೀಚೆಗೆ ನಿಮ್ಮನ್ನ ಏನು ಮೊದಲಾಗಿ ಥರ ಇಲ್ಲ, ಅವರು ತುಂಬ ಚೇಂಜಸ್ ಆಗಿದ್ದಾರೆ. ಅವರು ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊತಾರೆ. ಅವರು ತುಂಬ ಚೆನ್ನಾಗಿದ್ದಾರೆ. ಸುಮ್ಮನೆ ನಾವು ಏನೇನೋ ಹೇಳೋಕ್ಕಾಗೋದಿಲ್ಲ ಎಲ್ಲರ ಮೇಲೂ, ಆಯಿತಾ? ನೀವು ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಅವ್ರ ಜೊತೆ ಚೆನ್ನಾಗಿರ್ತೀರಿ, ಅವರು ಅಷ್ಟೇ ನಿಮ್ಮ ಜೊತೆಗೆ ಅಷ್ಟೇ ಚೆನ್ನಾಗಿರ್ತಾರೆ. ಇಬ್ಬರು ಚೆನ್ನಾಗಿರಿ ಅಷ್ಟೇ ನಾನು ಕೇಳೋದು. ಏನು ನೀನು ಕೆಲಸಕ್ಕೆ ಹೋಗಿ ತಂದಾಕಿ ನನಗೆ ಇದು ಮಾಡಿ ಅಂತ ಏನು ಹೇಳ್ತೀನಾ? ಇಲ್ಲ, ಆರಾಮಾಗಿ ಮನೇಲಿರಿ ಅಷ್ಟೇ ನನಗೆ ಬೇಕಾಗಿರೋದು, ನೀನು ಬೇಡ.
ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ನೀವು ಚೆನ್ನಾಗಿದ್ರೆ ಸಾಕು. ನನ್ನ ನಂಬ್ಕೊ ಬಂದಿದ್ದೀರಾ, ನಿಮ್ಗೇನಾದ್ರು ಮೋಸ ಮಾಡೋಕ್ಕಾಗುತ್ತಾ? ನಾನು ಗಂಗಾ ಅಕ್ಕ ಅವ್ರ ಜೊತೆ ಮಾತಾಡಿದ್ದೀನಿ. ಅವರೆಲ್ಲ ಹೊರಗಡೆ ಹೋಗಿದ್ದಾರಂತೆ. ಅವ್ರು ಬರೋದು ಒಂದೆರಡು ತಿಂಗಳು ಆಗುತ್ತಂತೆ. ಅಲ್ಲಿವರೆಗೆ ಬೇರೆ ಯಾರನ್ನಾದ್ರೂ ಕೆಲಸಕ್ಕೆ ಅರೇಂಜ್ ಮಾಡೋಣ. ಬೇರೆ ಅಂಕಲ್ ಬರ್ತಿದ್ದಾರಲ್ಲ, ಅವ್ರನ್ನೂ ಕೇಳಿದ್ದೀನಿ ಗಾರ್ಡನ್ಗೆ. ಅವರು ಇನ್ನೊಂದು 15 ದಿನ ಬಿಟ್ಕೊ ಬರ್ತೀನಿ ಅಂತಿದ್ದಾರೆ. ಅಲ್ಲಿ ತನಕ ಸ್ವಲ್ಪ ಹೇಗಾದರೂ ಮ್ಯಾನೇಜ್ ಮಾಡ್ಕೊತಾರೆ. ಗಾರ್ಡನ್ಗೆಲ್ಲ ನಾನೇ ನೀರು ಹಾಕೋತೀನಿ. ಗಾರ್ಡನ್ ಏನು ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇನ್ನು ಟೆರೆಸಲ್ಲಿರೋ ಪಾಟು ಗೀಟೆಲ್ಲ ನಾನೇ ನೋಡ್ಕೋತೀನಿ. ಇನ್ನು ಸ್ವಲ್ಪ ಮನೆ ಕೆಲಸ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಫ್ರೀ ಇದ್ದಿದ್ರೆ ಬೇಕಾದರೆ ಕಿಚನಲ್ಲೇ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ಬೋದಿತ್ತು. ನಾನು ಹೋಗ್ಬೇಕಲ್ಲ ಫ್ಯಾಕ್ಟ್ರಿಗೆಲ್ಲ, ಅಲ್ಲೆಲ್ಲ ನೋಡ್ಕೋಬೇಕು. ಅಲ್ಲಿ ತುಂಬ ಕೆಲಸ ಇದೆ. ಹೆಂಗೋ ಒಂದು ಸ್ವಲ್ಪ ಒಂದು 15 ದಿನ ಮ್ಯಾನೇಜ್ ಮಾಡ್ಕೋತೀರಿ. ಆಮೇಲೆ ಯಾರನ್ನಾದ್ರೂ ಕೆಲಸದವ್ರು ಹಾಕೊಳ್ತೀನಿ, ಆಯಿತಾ? ಸುಮ್ಮನೆ ಈಗ ಗೊತ್ತು ಯಾರು ಸಿಗ್ತವ್ರನ್ನೆಲ್ಲರೂ ಮನೆಗೆ ಕೆಲಸಕ್ಕಂತ ಕರ್ಕೊಳ್ಳೋಕ್ಕಾಗೋದಿಲ್ಲ. ಇವಾಗ ಕಾಲ ಬೇರೆ ಸರಿ ಇಲ್ಲ ಅಲ್ವಾ? ಸುಮ್ಮನೆ ನೀವೇ ಯೋಚನೆ ಮಾಡಿ, ಈ ಕಾಲ ಎಷ್ಟು ಕೆಟ್ಟದಾಗಿದೆ ಅಂತ. ಸುಮ್ಮನೆ ಕೆಲಸಕ್ಕಂತ ಬರ್ತಾರೆ, ಅದು ಇದು ಯಾಕೆ ತೊಂದರೆ, ಗೊತ್ತಿರೋರನ್ನೇ ಹಾಕೊಳ್ಳೋಣ. ಸುಮ್ಮನೆ ಇವರೆಲ್ಲ ಬೇಡ. ನೀವು ತುಂಬ ಜನ ನಂಬಿ ಮೋಸ ಆಗ್ಬಿಟ್ಟಿದ್ದೀನಿ. ಮತ್ತೆ ನನಗೆ ಮೋಸ ಆಗಕ್ಕೆ ಇಷ್ಟ ಇಲ್ಲ. ಏನಂತೀರಾ? ಸರಿ ಬಿಡಿರಿ, ಸರಿ ಬಿಡಿ, ನಿಮ್ಮ ಇಷ್ಟ. 15 ದಿನ ತಲುಪ ಹಾಕೋದಿಲ್ವಾ? 15 ದಿನ ಏನು, ಒಂದು ತಿಂಗಳೇ ಆಗಲಿ ಬಿಡಿ. ಗಂಗಾ ಅವ್ರು ಬರ್ತಾರಲ್ಲ, ಅವರೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಅವರೇ ಮಾಡ್ಕೊಂಡು ಹೋಗ್ಲಿ. ಆಮೇಲೆ ಅಂಕಲ್ ಬರ್ತಿದ್ರಲ್ಲ ಒಬ್ರು ಕೆಲಸ ಆಚೆಗೆ, ಅವರೇ ಬರಲಿ. ಏನು ನೀವು ಹೇಳೋದು ಸರಿಯಾಗೇ ಇದೆ. ಈ ಕಾಲದಲ್ಲಿ ಯಾರೂ ನಂಬೋದಕ್ಕಾಗೋದಿಲ್ಲ. ನಮ್ಮ ಹುಷಾರಲ್ಲಿ ನಾವು ಇದ್ದುಡ್ಬೇಕು. ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡಿಬಿಡ್ತಾರೆ ಈ ಕಾಲದಲ್ಲಿ ಅಲ್ವಾ? ಅದಕ್ಕೋಸ್ಕರ ಸರಿ ಬಿಡಿ, ನಿಮ್ಮ ಹುಷಾರಲ್ಲಿ ನೀವಿರಿ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಮಾವ ಕಾಲ್ ಮಾಡಿದ್ರಾ? ಅತ್ತೆ ಕಾಲ್ ಮಾಡಿದ್ರಾ? ಹೌದು, ಕಾಲ್ ಮಾಡಿದ್ರು. ಕಾಲ್ ಪಿಕ್ ಮಾಡಲಿಲ್ವಂತಲ್ಲ ನೀವು? ತುಂಬ ಭಯ ಪಡ್ತಾ ಇದ್ರು. ಏನಾಯ್ತು, ಹುಷಾರಾಗಿದ್ದಾರಾ ಅಂತ ಕೇಳ್ತಾ ಇದ್ರು. ಹೌದಾ? ಅಲ್ಲ, ಎಷ್ಟೊತ್ತಲ್ಲಿ ಕಾಲ್ ಮಾಡಿದ್ರು? ನಾನು ಮೊಬೈಲ ರೂಮಲ್ಲೇ ಇಟ್ಟಿಟ್ಟು ಬಂದಿದ್ದೀನಿ. ಆವಾಗಲಿಂದ ಕೆಲಸ ಮಾಡ್ತಿದ್ದಲ್ಲ, ನಾನು ಮೊಬೈಲ್ನೇ ನೋಡಿಲ್ಲ. ನನ್ನ ಜೊತೆ ತರಬೇಕಿತ್ತು ಮೊಬೈಲ. ಅಯ್ಯೋ, ಮಾವ ಬೇಜಾರು ಮಾಡ್ಕೋತಾರೆ. ರೀ, ಕಾಲ್ ಮಾಡಿಬಿಟ್ಟು ಬರ್ತೀನಿ. ಇಲ್ಲ ಬಿಡಿ, ನಾನು ಹೇಳಿದೆ ಅಪ್ಪ ಅಮ್ಮಂಗೆ ಹೇಳಿದೆ ಏನೋ ಕೆಲಸ ಮಾಡ್ತಾ ಇರಬೇಕು, ಆಮೇಲೆ ಅವರೇ ಕಾಲ್ ಮಾಡ್ತಾರೆ ಅಂತ. ಅಲ್ಲ, ಅತ್ತೆ ಮಾವ ಎಷ್ಟು ಬೇಜಾರು ಮಾಡ್ಕೊಂಡ್ರು, ಏನೋ ಕಾಲ್ ಪಿಕ್ ಮಾಡಿಲ್ಲ ಅಂದ್ಬಿಟ್ಟು ಏನಾರು ಅನ್ಕೊಂಡ್ರೆ? ಇಲ್ಲ ಬಿಡಿ, ಏನು ಅನ್ಕೊಳ್ಳೋದಿಲ್ಲ. ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಲ್ವಾ, ಸುಮ್ಮನೆ ಯಾಕೆ ಅನ್ಕೋತಾರೆ? ಹಾಂ ಸರಿ ಇರಿ, ನಾನು ಇಲ್ಲಾಂದ್ರೆ ನಿಮ್ಮ ಮೊಬೈಲ್ನೇ ಕೊಡಿ. ನಾನು ಕಾಲ್ ಮಾಡಿಬಿಟ್ಟು ಇವ್ರಿಗೆ ಅತ್ತೆ ಮಾವನಿಗೂ ಕಾಲ್ ಮಾಡಿಬಿಟ್ಟು ಮಾತಾಡ್ತಿದ್ದೆ. ಅಜ್ಜಿ ತಾತ ಜೊತೆ ಎಲ್ಲ ಮಾತಾಡಬೇಕಿತ್ತು. ಮೊನ್ನೆ ಬಂದ್ವಿ, ಅವಾಗಲಿಂದ ನಾನು ಸರಿಯಾಗಿ ಮಾತಾಡೋಕ್ಕೆ ಆಗಿಲ್ಲ. ಅವತ್ತು ಎಷ್ಟು ಕೆಲಸ ಇತ್ತು ಗೊತ್ತಾ? ತುಂಬ ಕೆಲಸ ಇತ್ತು. ಅಲ್ಲ ರೀ, ನಿನ್ನೆ ನಂದಿನಿ ಹತ್ರ ನೀವು ತಲೆನೋವು ತೆಗೆಸ್ಕೊಂಡ್ರಂತಲ್ಲ, ತಲೆನೋವು ಬಂದುಬಿಟ್ಟು. ಅಲ್ಲ, ನನಗೆ ಹೇಳಿದರೆ ನಾನು ಮಾಡ್ಕೊಡ್ತಾ ಇರಲಿಲ್ವಾ? ಅಲ್ಲ, ನಾನು ಬನ್ನಿ ನಿಮ್ಮ ಹತ್ರ ದುಡ್ಡು ಅದು ಇದು ಮಾತ್ರ ಕೇಳ್ತೀನಿ, ನಿಮ್ಮ ಕಷ್ಟ ಸುಖಕ್ಕೂ ಭಾಗಿಯಾಗ್ತೀನಿ. ಅಲ್ಲ, ನಾನು ಅಷ್ಟು ಮಾಡ್ತಿರ್ಲಿಲ್ವಾ? ನೀವು ನನ್ನ ಜೊತೆಗೆ ತಲೆನೋವು ಅಂತ ಹೇಳೇ ಇಲ್ಲ ನೀವು. ಹೇಳಿದರೆ ನಾನು ನಿಮಗೆ ಟೀ ಏನಾದರೂ ಮಾಡ್ಕೊಡ್ತಾ ಇದ್ದಿಲ್ಲ, ಟ್ಯಾಬ್ಲೆಟ್ ಏನಾದರೂ ಕೊಡ್ತಿದ್ದೆ, ತಲೆನೋವು ಎಲ್ಲ ಹಚ್ಕೊಡ್ತಿದ್ದೆ. ಸರಿ ಬಿಡಿ. ಹಾಗೇನಿಲ್ಲ, ಸುಮ್ಮನೆ ನಿಂಗೆ ತೊಂದರೆ ಕೊಡೋದು ಅಂತ ನಾನು ಸುಮ್ಮನೆ ಕೂತಿದ್ದೆ. ನಾನೇನು ಅವ್ರಿಗೆ ಹೇಳಿರಲಿಲ್ಲ, ಅವರೇ ಕೇಳಿದ್ರಲ್ಲ, ಅದಕ್ಕೋಸ್ಕರ ಹೇಳಿದ್ದು. ಸರಿ ಬಿಡಿ, ಪರವಾಗಿಲ್ಲ. ಸರಿ, ನಿಮ್ಮ ಆಸ್ತಿನೂ ಬೇಡ, ಏನೂ ಬೇಡ ಬಿಡಿ. ಸುಮ್ಮನೆ ನೀವು ಯಾಕೆ ಬೇಜಾರು ಮಾಡ್ಕೊತೀರಾ? ನಿಮಗೆ ಬೇಜಾರು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸ್ವಲ್ಪನೂ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಬೇಗ ಯಾರ್ಯಾರಿಗೆ ಎಷ್ಟೆಷ್ಟು ಡಿವೈಡ್ ಮಾಡಬೇಕು ಮಾಡಿಸ್ಬಿಡೋಣ. ನೀವು ತಲೆ ಕೆಡಿಸ್ಕೋಬೇಡಿ. ಅಪ್ಪ ಅಲ್ವಾ, ಅಪ್ಪ ಅಮ್ಮನೇ ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ಇನ್ನೇನು. ನಾಳೆ ನನಗೇನು ಮನೇಲೇನು ತಿಂಡಿ ಬೇಡ. ನಿಮ್ಗೆ ಏನೇನು ಬೇಕು ನೀವು ಮಾಡ್ಕೊಂಡು ತಿನ್ಕೊಳ್ಳಿ. ನಾನು ಬೇಗ ಹೊರಟ್ಬಿಡ್ತೀನಿ. ಒಂದು ಬೆಳಿಗ್ಗೆ 6 ಗಂಟೆಗೆ ಹೊರಡ್ತೀನಿ, ಸಂಜೆ 6 ಗಂಟೆ ಅಷ್ಟರೊಳಗೆ ನಾನು ಮನೇಲಿ ಇರ್ತೀನಿ, ಆಯಿತಾ? ಹುಷಾರಾಗಿರಿ. ಇದು ಡೋರ್ನೆಲ್ಲ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅವರು ಇದು ಬಾಡಿಗೆ ಕೊಟ್ಟಿಲ್ಲ, ಬಾಡಿಗೆ ಕೊಟ್ಟರೆ ಅವರು ಅಜ್ಜಿ ತಾತ ಇದ್ದಾರಲ್ಲ, ಅವ್ರಿಗೆ ಗೂಗಲ್ ಪೇ ಮಾಡಿಸ್ಬಿಡಿ. ಅಪ್ಪನ ನಂಬರ್ಗೆ ಗೂಗಲ್ ಪೇ ಮಾಡಿಬಿಡಿ ರುಕ್ಮಿಣಿ. ಇಲ್ಲಾಂದರೆ ನಂದಿನಿ ಅವ್ರ ಕೈಲಿ ಕೊಟ್ಟರೆ ಅವರೇ ಗೂಗಲ್ ಪೇ ಮಾಡಿಬಿಡಿ. ಅಕಸ್ಮಾತ್ ಅವ್ರು ಬಾಡಿಗೆ ಕೊಡಲಿಲ್ಲ ಅಂದರೆ ನನ್ನ ಕೈಲಿ ಕೊಟ್ಟರೆ ನಾನೇ ಮಾಡಿಬಿಡ್ತೀನಿ. ಅದು ಹೇಳಿದ್ದೀನಿ ಅಪ್ಪ ಅಮ್ಮನಿಗೆ. ಬಾಡಿಗೆ ದುಡ್ಡೆಲ್ಲೂ ಅಲ್ಲಿಗೆ ಖರ್ಚಿಗೆ ಕಳಿಸ್ತಾ ಇರ್ತೀನಿ. ಅಪ್ಪನ ಟ್ಯಾಬ್ಲೆಟ್ ಎಲ್ಲ ಬೇಕಲ್ಲ, ಪಾಪ ಅಜ್ಜಿ ತಾತ ಅವ್ರಿಗೆ ವಯಸ್ಸಾಗಿದೆ, ಅವರೆಲ್ಲ ಅರೇಂಜ್ ಮಾಡ್ತಾರೆ ದುಡ್ಡೆಲ್ಲನೂ. ಅಪ್ಪನೆಲ್ಲ ನೋಡ್ಕೊಳ್ಳೋಕೆ ಕಷ್ಟ ಆಗ್ಬಿಡುತ್ತೆ. ಅಲ್ಲ, ಅಷ್ಟು ಬಾಡಿಗೆ ದುಡ್ಡೆಲ್ಲ ಬೇಕಾ ಟ್ಯಾಬ್ಲೆಟ್ಗೆ? ಹಳ್ಳಿಲಿ ಜಾಸ್ತಿ ಖರ್ಚಾಗೋದಿಲ್ವಲ್ಲ? ಖರ್ಚೇನ ಆಗೋದಿಲ್ಲ, ಅದು ಇರಲಿ ಬಿಡಿ. ಅವ್ರು ಇಟ್ಕೊಳ್ಳಿ, ಏನೇನು ತಿನ್ನಬೇಕು ಮಾಡಬೇಕು ಅಂತಾರೆಲ್ಲ ತಗೊಂಡು ತಿನ್ಲಿ. ಅವ್ರಿಗೂ ವಯಸ್ಸಾಗಿದೆ, ಇಷ್ಟ ಇರುತ್ತೆ, ತಗೊಂಡು ತಿನ್ನಬೇಕು, ಅದು ಮಾಡ್ಕೊಂಡು ತಿನ್ನಬೇಕು ಅಂತ ಇರಲಿ ಬಿಡಿ. ಅವರೇನು ಮಿಕ್ಕಿದ್ರೆ ಏನೋ ಅವ್ರೇನು ಏನು ಮಾಡ್ತಾರೆ? ಸುಮ್ಮನೆ ವೇಸ್ಟ್ ಖರ್ಚೆಲ್ಲ ಮಾಡೋದಿಲ್ಲ. ಇನ್ಯಾರು ಕೊಡ್ತಾರೆ? ನಮಗೆ ಕೊಡ್ತಾರಲ್ವಾ, ಅವರು ಚೆನ್ನಾಗಿರಲಿ. ಅದು ಸರಿನೇ ಬಿಡಿ.